ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ನನ್ನ ಒಂದು ಹೊಸ ಫ್ಲಿಪ್ಕಾರ್ಟ್ ಸ್ಮಾರ್ಟ್ ಬೈ ಮೌಸ್ ಇದೆಯಲ್ಲ, ಸೊ ಅದನ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಬಾಕ್ಸ್ ಈ ಥರ ಬಂದಿದೆ ಫ್ಲಿಪ್ಕಾರ್ಟಲ್ಲಿ. ಸೊ ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿ ಚೆಕ್ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ಅದು ಓಪನ್ಲೇ ಇದೆ ಬಾಕ್ಸು. ಸೊ ನೋಡ್ಬೋದು, ಬಾಕ್ಸಲ್ಲಿ ಸಖತ್ತಾಗಿ ಒಂದು ಪ್ಯಾಕ್ ಮಾಡಿ ಕೂಡ ಕಳಿಸಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಈ ಥರ ಒಂದು ಪ್ಯಾಕಿಂಗ್ ಆಗಿದೆ. ಸೊ ನೀವು ಈ ಥರ ಓಪನ್ ಮಾಡಿದ್ದು ನಾನು ಚೆಕ್ ಮಾಡ್ಕೊಂಡಿದ್ದೆ, ಯಾಕೆಂದರೆ ಇನ್ ಕೇಸು ಪಾರ್ಟ್ ಏನಾದರೂ ಮಿಸ್ ಆಗಿರುತ್ತೆ ಅಂತ ನಾನು ನನ್ನ ಬಿಚ್ಚಿ ಚೆಕ್ ಮಾಡಿದ್ದೆ. ಬಟ್ ಜಾಸ್ತಿ ಓಪನ್ ಮಾಡಿ ನೋಡಿರಲಿಲ್ಲ. ಸೊ ನೋಡ್ಬೋದು, ನಿಮಗೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಒಳಗಡೆ ಒಂದು ಫ್ಲಿಪ್ಕಾರ್ಟ್ ಸ್ಮಾರ್ಟ್ ಬೈ ಅಂತ ಒಂದು ಚಿಕ್ಕದಾಗ ಒಂದು ಬಾಕ್ಸ್ ಇದೆ, ಮೌಸ್ಗೆ ಇದು ಮಾಡಿದ್ದಾರೆ. ಸೊ ಪ್ಯಾಕಿಂಗ್ ಕೂಡ ಚೆನ್ನಾಗಿದೆ, ಮತ್ತು ಬಿಲ್ ಇದೆ. ಸೊ ಬಿಲ್ ನೋಡ್ಬೋದು, ಬಿಲ್ ಬಂದು ಇದು 449 ಏನೋ ಇದೆ. ಸೊ ನೀವು ಕೂಡ ತಗೋಬೋದು. ಚೆನ್ನಾಗಿದೆ ಮೌಸ್ ಮಾತ್ರ, ಡಿಸೈನ್ ಮಾತ್ರ ಸಖತ್ತಾಗಿದೆ. ಒಂದು ಏನಂದರೆ ನಿಮಗೆ ಬ್ಲ್ಯಾಕ್ ಕಲರ್ ಅಥವಾ ಬೇರೆ ಕಲರ್ ತಗೊಳ್ತೀನಿ ಅಂದರೆ ಅದಕ್ಕಿಂತ ಇದು ಒಂದು ಲುಕ್ ಕೊಡುತ್ತೆ. ಸೊ ಸ್ಟಿಕ್ಕರ್ ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಅದ್ರ ಮೇಲೆ ಪ್ರಿಂಟ್ ಇರೋದ್ರಿಂದ ಒಂದು ಪೀಕಾಕ್ ಪ್ರಿಂಟ್ ಇದೆ, ನವಿಲ್ಗರಿದು. ಸೊ ನವಿಲ್ದು ಸಖತ್ತಾಗಿದೆ, ಅದು ಮಾತ್ರ ಅದು ಇಷ್ಟ ಆಗೇನೆ. ಸೊ ನಾನು ಕೂಡ ಫ್ಲಿಪ್ಕಾರ್ಟ್ ಸ್ಮಾರ್ಟ್ ಬೈದು ಮೌಸ್ನ ಪರ್ಚೇಸ್ ಮಾಡಿದೆ. ಸೊ ನೋಡ್ಬೋದು, ನಾನು ಲಾಸ್ಟ್ ಟೈಮ್ ಒಂದು ಫ್ಲಿಪ್ಕಾರ್ಟಲ್ಲಿ ಸ್ಪೀಕರ್ ತೊಗೊಂಡಿದ್ದೆ, ಅದು ಕೂಡ ಸಖತ್ತು ಯೂಸ್ ಆಗ್ತಾಯಿದೆ. ಇವಾಗ ಆಲ್ಮೋಸ್ಟ್ ಅದು 3 ಇಯರ್ಸ್ ಮೇಲಾಯಿತು ಅಂದ್ಕೋತೀನಿ. ಸೊ ಅದು ಇನ್ನೂ ನನಗೆ ಯೂಸ್ ಆಗ್ತಾನೆ ಇದೆ. ಫ್ಲಿಪ್ಕಾರ್ಟ್ದು ಸ್ಮಾರ್ಟ್ ಬೈ ಯಾವ್ಯಾವುದು ಪಾರ್ಟ್ಸ್ ಇದೆ ಅಂದರೆ ಐಟಮ್ಸ್ ಇದೆ, ಸಖತ್ತಾಗಿದೆ. ಸೊ ನೋಡ್ಬೋದು ನೀವು ಇಲ್ಲಿ ಅನ್ಬಾಕ್ಸ್ ಮಾಡಿದ ತಕ್ಷಣ ನಿಮಗೆ ಒಳಗಡೆ ಏನಿಲ್ಲ. ಸೊ ಇದರಲ್ಲಿ ಒಂದು ಮೌಸ್ ಇದೆ, ಸೊ ಪೀಕಾಕ್ ಸಿಂಬಲ್ಲು, ಇದರಲ್ಲಿ ಈ ಥರ ಬಬಲಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಸೊ ಅದು ಬಿಟ್ಟರೆ ನಿಮಗೆ ಒಂದು ಮ್ಯಾನ್ಯಲ್ ಕೂಡ ಇದೆ, ಯಾವ ಥರ ಸೆಟಪ್ ಮಾಡೋದು ಅಂತ. ಸೊ ನೋಡ್ಬೋದು, ವೈರ್ಲೆಸ್ ಮೌಸ್ ಯೂಸರ್ ಮ್ಯಾನ್ಯಲ್ ಅಂತ. ಸೊ ಫ್ಲಿಪ್ಕಾರ್ಟ್ದು ಸೊ ಲುಕ್ ಕೂಡ ಸಖತ್ತಾಗಿದೆ. ಸೊ ಓಪನ್ ಮಾಡಿದ್ರೆ ನಿಮಗೆ ಇದರಲ್ಲಿ ಏನೇನಿದೆ ಅನ್ನೋದನ್ನ ಕೂಡ ಕೊಟ್ಟಿದ್ದಾರೆ, ಪ್ಯಾಕಿಂಗ್ ಲಿಸ್ಟಲ್ಲಿ ಏನೇನಿದೆ ಮತ್ತು ಯಾವ ಥರ ಅದನ್ನ ಯೂಸ್ ಮಾಡೋದು ಅದೆಲ್ಲ ಇದೆ. ಸೊ ನೋಡ್ಬೋದು, ಮೌಸ್ ಬೇಸಿಕ್ ಎಲ್ಲ ಇದೆ. ಸೊ ಇದು 1600 DPI ಏನಿದೆ ಸ್ಪೀಡು. ಸೊ ಸಾಕು ಅನಿಸುತ್ತೆ. ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ನಿಮಗೇನಪ್ಪ ಅಂದರೆ ಈ ಥರ ಮೌಸು ಪ್ಯಾಕ್ ಆಗಿರೋದನ್ನ ನಾನು ನಿಮಗೆ ಶೋ ಮಾಡ್ತಾಯಿದ್ದೀನಿ. ನೋಡ್ಬೋದು, ಪೀಕಾಕ್ ಪ್ರಿಂಟ್ ನೋಡ್ತಾ ಇದ್ದೀರಲ್ಲ, ಎಷ್ಟು ಸಖತ್ತಾಗಿದೆ ನೋಡಿ. ನಿಮಗೆ ಕಲರ್ ಕೂಡ ಇದು ಹೋಗಲ್ಲ ಅಂತ ನನ್ನ ಅನಿಸಿಕೆ, ಏಕೆಂದರೆ ಅಷ್ಟು ನಿಮಗೆ ಪ್ರಿಂಟ್ ಹಾಕಿದ್ದಾರೆ. ಸೊ ಈ ಥರ ಕ್ರಸರ್ ಕೂಡ ಅಂದರೆ ಇದು ಬಟನ್ ಕೂಡ ಅಷ್ಟೇ, ಇದು ನಿಮಗೆ ರೌಂಡ್ ಇದೆ, ಬಟ್ ಇದು ಒಂದೇ ಆ್ಯಂಗಲಲ್ಲಿ ವರ್ಕ್ ಆಗೋದು, ರೌಂಡಲ್ಲಿ ವರ್ಕ್ ಆಗೋಲ್ಲ. ಬಟನ್ ಕೂಡ ನಿಮಗೆ ಸೌಂಡ್ ಬರೋಲ್ಲ, ನೀವೇನಾದರೂ ಸೌಂಡ್ ಬರುತ್ತೆ ಒತ್ತುವಾಗ ಅಂದರೆ, ಟೈಪ್ ಮಾಡುವಾಗ ಅಂದರೆ, ಆ ಥರ ಇಲ್ಲ. ಇದು ಸ್ಮೂತು, ನಿಮಗೆ ಸೌಂಡ್ ಕೂಡ ಕೇಳಿಸಲ್ಲ, ಅಷ್ಟು ಸ್ಮೂತ್ ಇದೆ. ಪ್ರಿಂಟ್ ಕೂಡ ನೋಡ್ಬೋದು, ಪೀಕಾಕ್ ಪ್ರಿಂಟು. ನಿಮಗೆ ಇದು ಪ್ರಿಂಟು ಹೋಗಲ್ಲ ಅಂತ ನಾನು ಅಂದ್ಕೋತೀನಿ, ಅಷ್ಟು ಚೆನ್ನಾಗಿದೆ. ಸೊ ಇದು ಪ್ರಿಂಟಿಂಗು, ಸ್ಟಿಕ್ಕರ್ ಅಲ್ಲ. ಬಟ್ ಇದು ಪೇಪರ್ ಪ್ರಿಂಟ್ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ನೆಕ್ಸ್ಟು ಹಿಂದ್ಗಡೆ ನೀವು ನೋಡೋದಾದರೆ ಶೆಲ್ ಹಾಕೊಳ್ಳೋದು ಕೂಡ ಒಂದು ಲೈಟ್ ಕೂಡ ಇದೆ, ಲೈಟ್ LED ಲೈಟು. ಸೊ ನಿಮ್ಗೆ ಈ ಥರ ನೋಡಿದ್ರೆ ಈ ಥರ ಸಿಗುತ್ತೆ ಮೌಸು. ನೀವೇನಾದರೂ ತಗೊಳ್ತೀನಿ ಅಂದರೆ ಇದನ್ನ ತಗೋಬೋದು. ನಾನು ಅನ್ಬಾಕ್ಸ್ ಮಾಡಿದ್ದೀನಿ, ಸಖತ್ತಾಗಿದೆ. ಮತ್ತು ನಿಮಗೆ ಕೈಯಲ್ಲಿ ಹಿಡ್ಕೊಂಡ್ರು ಕೂಡ ಇಷ್ಟೇ ಸಿಗೋದು ನಿಮಗೆ, ಜಾಸ್ತಿ ಅಗಲ ಇಲ್ಲ, ಜಾಸ್ತಿ ಚಿಕ್ಕನೂ ಇಲ್ಲ. ಒಂದೊಂದ್ಸಲ ಚಿಕ್ಕ ಮೌಸ್ ತಗೊಬಿಟ್ರೆ ಯೂಸ್ ಮಾಡೋಕ್ಕಾಗಲ್ಲ, ಅದಕ್ಕೆ. ಸೊ ನಿಮ್ಮ ಕೈಯಲ್ಲಿ ಎಷ್ಟು ಇದಾಗುತ್ತೆ ಅಷ್ಟು ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟು ಶೆಲ್ ಕೂಡ ಆಗ್ಬೋದು. ಶೆಲ್ ಕೂಡ ಬಿಚ್ಚಿದ್ರೆ ನಿಮಗೆ ಈ ಕ್ಯಾಪ್ನ ರಿಮೂವ್ ಮಾಡಿದ್ರೆ ನಿಮಗೆ ಈ ಥರ ಸ್ಲೈಡ್ ಮಾಡಬೇಕು, ರಿಮೂವ್ ಮಾಡಬೇಕಂದ್ರೆ. ಸೊ ಇಲ್ಲಿ ನಿಮಗೆ ಒಂದು ಶೆಲ್ ಕೊಟ್ಟಿದ್ದಾರೆ. ಸೊ ಶೆಲ್ ಕೂಡ ನೋಡ್ಬೋದು, ಮತ್ತು ಒಂದು ಅಡಾಪ್ಟರ್ ಕೂಡ ಇದೆ, ಸೊ ಮೌಸ್ದು. ಸೊ ನೋಡ್ಬೋದು, ಇದನ್ನ ನೀವು ಎಷ್ಟು ಸಿಂಪಲ್ಲಾಗಿ ಎಷ್ಟು ಚಿಕ್ಕದಾಗಿದೆ ಅಂತ ಲ್ಯಾಪ್ಟಾಪ್ ಆಗೋದು ನಿಮ್ಗೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ನೋಡ್ಬೋದು, ಫ್ಲಿಪ್ಕಾರ್ಟ್ದು ಸ್ಟಾರ್ ಸಿಂಬಲ್ ಕೂಡ ಹಾಕಿದ್ದಾರೆ, ಚೆನ್ನಾಗಿದೆ, ವೈಟ್ ಕಲರು. ಸೊ ನನಗೇನು ಇಷ್ಟ ಆಯಿತು, ಚಿಕ್ಕದಾಗಿದೆ. ಸೊ ನೆಕ್ಸ್ಟು ನೀವೇನಪ್ಪ ಅಂದರೆ ಮೌಸ್ನ ಶೆಲ್ ನೋಡ್ತೀನಿ ಅಂದರೆ, ಶೆಲ್ಲು ನಿಮಗೆ ಸಿಂಪಲ್ಲಾಗಿ ಒಂದು ಶೆಲ್ ಪ್ಯಾಕಿಂಗ್ ಆಗಿ ಕೊಟ್ಟಿದ್ದಾರೆ, ಅದು ಆನ್ ಆಗಿಲ್ಲ. ಅದನ್ನ ನೀವು ರಿಮೂವ್ ಮಾಡಿ 15 ವೋಲ್ಟ್ ಏನೋ ಶೆಲ್ ಇದೆ. ಸೊ ಅದನ್ನು ಕೂಡ ನೀವು ಶೆಲ್ ಕವರ್ ಹಾಕಿದ್ದಾರೆ. ಸೊ ಶೆಲ್ ಕವರ್ನ ರಿಮೂವ್ ಮಾಡಿಕೊಂಡು ಅದನ್ನ ನೀವು ಯೂಸ್ ಮಾಡಬೇಕಾಗುತ್ತೆ, ಯಾಕೆಂದರೆ ಅದು ಶೆಲ್ ಆನಲ್ಲಿ ಇರೋಲ್ಲ ಯಾವಾಗಲೂ. ಸೊ ಕವರ್ನ ನಾನು ರಿಮೂವ್ ಮಾಡಿ ನಿಮಗೆ ಶೆಲ್ನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು, ಸೊ
ಟಿ ಸಿ ಬೆಸ್ಟ್ ಅಂತ ಯಾವುದೋ ಶೆಲ್ ಕೊಟ್ಟಿದ್ದಾರೆ, ಅದು ಯಾವ ಬ್ರ್ಯಾಂಡ್ ಅಂತ ನಾನಂತೂ ನೋಡಿಲ್ಲ ಇದುವರೆಗೂ. ಬಟ್ ನೋಡೋಣ ಪರ್ಫಾಮೆನ್ಸ್ ಯಾವ ಥರ ಬರುತ್ತೆ ಅಂತ. ಸೊ ಆಫ್ಟರ್ 6 ಮಂತು ಅಥವಾ ಆಫ್ಟರ್ 3 ಮಂತ್ಸ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಬಟ್ ಇವಾಗ ನಾನು ಪರ್ಚೇಸ್ ಮಾಡಿರೋದ್ರಿಂದ ನಾನು ಕೂಡ ಯೂಸ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಲ್ಯಾಪ್ಟಾಪ್ಗೆ. ಸೊ ನಂದು ಲ್ಯಾಪ್ಟಾಪ್ ತೊಗೊಂಡಿರೋದಕ್ಕೆ ಈ ಮೌಸು ಬೇಕಾಗಿತ್ತು. ಸೊ ಶೆಲ್ನ ಹಾಕಿದ್ದೀನಿ. ಸೊ ಇದರಲ್ಲಿ ಲೈಟ್ ಕೂಡ ಇರೋದ್ರಿಂದ ಯೂಸ್ ಮಾಡ್ಬೋದು, ಸ್ಮೂತ್ ವರ್ಕ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಬಟನ್ ಕೂಡ ಅಷ್ಟೇ ಸ್ಮೂತಾಗಿದೆ. ಸೊ ನೋಡಿದ್ರಲ್ಲ, ಇಷ್ಟು ಇದು ಪಿಕಾಕ್ ಪ್ರಿಂಟ್ದು ಮೌಸು, ಫ್ಲಿಪ್ಕಾರ್ಟ್ ಸ್ಮಾರ್ಟ್ಬೈ ಮೌಸು. ಇದನ್ನು ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸಿದ್ದೀನಿ. ಸೊ ಇಷ್ಟ ಆದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇಷ್ಟೇ ಸಿಗೋದು ನಿಮಗೆ ಮೌಸು ಪ್ರಿಂಟು ಮತ್ತು ಪಿಕಾಕ್ ಪ್ರಿಂಟೆಲ್ಲ ಒಂದು ಸಖತ್ತಾಗಿ ಲುಕ್ ಆಗಿದೆ. ಸೊ ಯೂಸ್ ಮಾಡುವಾಗ ನಿಮಗೆ ಒಂದು ಫೀಲ್ ಸಿಗುತ್ತೆ ಚೆನ್ನಾಗಿ. ಸೊ ಪರ್ಚೇಸ್ ಮಾಡಿದ್ರೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಲಿಂಕ್ನ ಹಾಕಿರ್ತೀನಿ, ತಗೊಳ್ಳಿ. ಸೊ ಇಷ್ಟು ಹೇಳ್ತಾ ಮುಗಿಸ್ತೀನಿ ವಿಡಿಯೋ. ಬಾಯ್ ಬಾಯ್.